ಇನ್ನು ಚೆನ್ನೈನಲ್ಲಿ ಅಮಿತ್ ಶಾ ಮತ್ತು ದಕ್ಷಿಣದ ನಾಯಕರುಗಳ ಸಮಾಗಮ. ಚೆನ್ನೈನಲ್ಲಿ ಅಮಿತ್ ಶಾ ನೇತೃತ್ವದಲ್ಲಿ ದಕ್ಷಿಣ ವಲಯ ಮಂಡಳಿ ಸಭೆ. ಅಮಿತ್ ಶಾ ಸಭೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್, ದಕ್ಷಿಣ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶದ ಪ್ರತಿನಿಧಿಗಳು ಭಾಗಿಯಾದರು. ತಮಿಳುನಾಡು ಸಿಎಂ ವಿಜಯ್, ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು, ಕೇರಳ ಸಿಎಂ ವಿಡಿ ಸತೀಶನ್ ಹಾಗೂ ತೆಲಂಗಾಣ ಪ್ರತಿನಿಧಿ, ಇತರೆ ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿನಿಧಿಗಳು ಸಭೆಯಲ್ಲಿ ಭಾಗಿಯಾದರು. ಅಮಿತ್ ಶಾರನ್ನ ವಿಜಯ್ ಭೇಟಿಯಾಗಿದ್ದನ್ನ ನೀವು ನೋಡಿದ್ರಿ. ದಕ್ಷಿಣ ವಲಯ ಮಂಡಳಿ ಸಭೆಯಾಯಿತು. ಅಮಿತ್ ಶಾ ಸಭೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ದಕ್ಷಿಣದ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ ಪ್ರತಿನಿಧಿಗಳು ಭಾಗಿಯಾದರು. ಇನ್ನು ಈ ಸಂದರ್ಭದಲ್ಲಿ ದಕ್ಷಿಣ ವಲಯ ಮಂಡಳಿ ಸಭೆಯಲ್ಲಿ ಮೇಕೆದಾಟು ಬಗ್ಗೆ ಡಿಕೆಶಿ ಪ್ರಸ್ತಾಪ ಮಾಡಿದ್ರು. ಮೇಕೆದಾಟು ಡ್ಯಾಮ್ ಕರ್ನಾಟಕಕ್ಕೆ ಮಾತ್ರವಲ್ಲ, ತಮಿಳುನಾಡಿಗೂ ಮಹತ್ವದ್ದು. ಮೇಕೆದಾಟು ಪುದುಚೇರಿಗೂ ಸಹಾಯವಾಗುತ್ತೆ, ತಮಿಳುನಾಡಿಗೂ ಸಹಾಯವಾಗುತ್ತೆ ಅಂತ ಡಿಕೆಶಿ ವಾದ ಮಾಡಿದ್ರು. ಕರ್ನಾಟಕ ಸೇರಿ ದಕ್ಷಿಣ ಭಾರತದ ನ್ಯಾಯಯುತ ಅನುದಾನ ನೀಡಿ ಕರ್ನಾಟಕ ಬಲಿಷ್ಠವಾದಾಗ ದಕ್ಷಿಣ ಭಾರತ ಹಾಗೂ ಭಾರತ ಬಲಿಷ್ಠವಾಗತ್ತೆ. ಸಿಎಂ ಡಿಕೆಶಿ ಈ ಸಭೆಯಲ್ಲಿ ನ್ಯಾಯಯುತ ಅನುದಾನಕ್ಕೆ ಕೂಡ ಮನವಿ ಮಾಡಿದ್ರು. ಇದರ ಜೊತೆಗೆ ಮೇಕೆದಾಟು ಬಗ್ಗೆ ಪ್ರಸ್ತಾಪಿಸಿದ್ರು. ಕೇವಲ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಪುದುಚೇರಿ ಹಾಗೂ ತಮಿಳುನಾಡಿಗೂ ಇದರಿಂದ ಲಾಭ ಇದೆ. ಇದರ ಜೊತೆಗೆ ಲೋಕಸಭಾ ಸ್ಥಾನ ಯಥಾಸ್ಥಿತಿ ಕಾಯ್ದು ಮಹಿಳಾ ಮೀಸಲು ನೀಡಿ ಅಂತ ಕೂಡ ಹೇಳಿದ್ದಾರೆ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.